ಇನ್ನು ಮೈಸೂರಿಗೆ ಇವತ್ತು ದರ್ಶನವನ್ನ ಕರ್ಕೊಂಡು ಹೋಗ್ತಾರೆ ಅಂತ ಇತ್ತು, ಎಲ್ಲಿ ಸ್ಥಳ ಮಹಜರಿಗೆ. ಬಟ್ ಮೈಸೂರಿಗೆ ದರ್ಶನವ್ರನ್ನ ಕರ್ಕೊಂಡು ಹೋಗೋದು ಡೌಟ್ ಅಂತೆ. ಯಾಕೆ? ಅವ್ರನ್ನೇನಾದ್ರೂ ಕರ್ಕೊಂಡು ಹೋಗ್ಬಿಟ್ರೆ ಸಾಕಷ್ಟು ಮಂದಿ ಜಮಾವಣೆ ಆಗೋ ಸಾಧ್ಯತೆ ಇದೆ. ಸೊ ಮೇಂಟೈನ್ ಮಾಡೋಕ್ಕೆಲ್ಲ ಕಷ್ಟ ಅಂತ ದರ್ಶನನ್ನ ಕರೆದೊಯ್ಯುವ ನಿರ್ಧಾರವನ್ನ ಕೈ ಬಿಟ್ಟಿದ್ದಾರೆ. ಈಗ ಸದ್ಯಕ್ಕೆ ನಾಗರಾಜ್ ಮತ್ತು ಲಕ್ಷ್ಮಣ್ ಇಬ್ಬರನ್ನ ಆರೋಪಿಗಳನ್ನ ಮಾತ್ರ ಈಗ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿದ್ದಾರೆ. ಸೊ ಹೀಗಾಗಿ ನಾಗರಾಜ್ ಮತ್ತು ಲಕ್ಷ್ಮಣ್ ಇಬ್ಬರನ್ನ ಈಗ ಹೋಟೆಲ್ನಲ್ಲಿ ಮಹಜರಿಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸೊ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಮತ್ತು ಇನ್ಸ್ಪೆಕ್ಟರ್ ಸಂಜೀವ್ ಗೌಡ ನೇತೃತ್ವದಲ್ಲಿ ಮಹಜರು ನಡೆಯುತ್ತೆ. ಸೊ ಮೈಸೂರಿನಲ್ಲಿ ಮಹಜರಿಗೆ ಈಗ ಕರೆದೊಯ್ದಿದ್ದಾರೆ ಇಬ್ಬರು ಇನ್ಸ್ಪೆಕ್ಟರ್ಗಳು. ದರ್ಶನ್ ಡ್ರೈವರ್ ಲಕ್ಷ್ಮಣ್ ಮತ್ತು ದರ್ಶನ್ ಆಪ್ತ ನಾಗರಾಜ್ಗೆ ಘಟನೆಯ ಸಂಪೂರ್ಣ ಮಾಹಿತಿ ತಿಳಿದಿರೋ ಹಿನ್ನೆಲೆಯಲ್ಲಿ ಅವರನ್ನ ಮಾತ್ರ ಈಗ ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ಕ್ರೈಮ್ ಬ್ಯೂರೋ ಇಂದ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈ ರೀತಿಯಾಗಿ A2 ಆರೋಪಿಯನ್ನ ಬಿಟ್ಟು ಹೋಗುವಂಥದ್ದು ಸ್ಥಳ ಮಹಜರಿಗೆ ಒಳ್ಳೆಯದಾ ಒಂದು ಪ್ರಕರಣದಲ್ಲಿ? ಅರುಣ್ಣ, ಆರಂಭದಲ್ಲಿ ಅಂದ್ರೆ ಮೊನ್ನೆ ಯಾವಾಗ ಕೋರ್ಟ್ಗೆ ಹಾಜರುಪಡಿಸಿ ಮತ್ತೆ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದಂತಹ ಸಂದರ್ಭದಲ್ಲಿ ಒಂದು ಅಂಶವನ್ನ ಕೋರ್ಟ್ನ ಗಮನಕ್ಕೆ ತರುವ ಕೆಲಸವನ್ನ ಮಾಡಿದ್ರು. ಅದು ಇವ್ರನ್ನ ಮೈಸೂರಿಗೆ ಕರೆದೊಯ್ದು ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನು ನಡೆಸಬೇಕು. ಅದ್ರ ಜೊತೆಗೆ RR ನಗರದ ಇವರು ಮನೆಗೆ ಕರೆದೊಯ್ದು ಇವರು ಅವತ್ತು ಕೊಲೆ ಮಾಡಿದಂತಹ ದಿನ ಧರಿಸಿದ್ದಂತಹ ಬಟ್ಟೆಗಳನ್ನ ಸೀಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನ್ಯಾಯ ಮನವಿ ಮಾಡಿದ್ರು. ಆದರೆ ಇದೀಗ ಪೊಲೀಸರು ಅಲ್ಲಿಗೆ ಮೈಸೂರಿಗೆ ಕರೆದೊಯ್ದು ಸ್ಪಾಟ್ ಮಹಜರನ್ನ ಮಾಡುವ ಒಂದು ತೀರ್ಮಾನದಿಂದ ಹಿಂದೆ ಸರಿದ ಕಾಣಿಸ್ತಿದೆ. ಕಾರಣ ಇಷ್ಟೇ, ಅವತ್ತು ಜೊತೆಗಿದ್ದಂತಹ ಡ್ರೈವರ್ ಮತ್ತು ನಾಗರಾಜ್ ಇಬ್ಬರನ್ನು ಕೂಡ ಈಗಾಗಲೇ ಮೈಸೂರಿಗೆ ಕರೆದೊಯ್ದಿದೆ ಒಂದು ಟೀಮ್. ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ಅವ್ರನ್ನ ಅಲ್ಲಿ ಸ್ಪಾಟ್ ಮಹಜರ್ ಪ್ರಕ್ರಿಯೆಗೆ ಒಳಪಡಿಸುವ ಕೆಲಸವನ್ನ ಮಾಡಲಾಗುತ್ತೆ. ಕೊಲೆಯಾದ ಮಾರನೇ ದಿನ ಅಂದರೆ ಅವತ್ತು 8ನೇ ತಾರೀಕು ಕೊಲೆ ಆಯಿತು. ಅವತ್ತು ರಾತ್ರಿಯೇ ದರ್ಶನ್ ಬೆಂಗಳೂರನ್ನು ತೊರೆದು ಮೈಸೂರನ್ನು ಸೇರಿದ್ರು. ಮೈಸೂರಿನ ಸ್ಟಾರ್ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ಹೀಗಾಗಿ ಆ ಒಂದು ರೂಮ್ನಲ್ಲಿ ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಮೊದಲಿಗೆ ಒಂದಷ್ಟು ಅಂದ್ಕೊಂಡಿದ್ರು. ಆದರೆ ಇದೀಗ ಈ ಪ್ರಕರಣದಿಂದ ಹಿಂದೆ ಸರಿಯೋದಕ್ಕೆ ನಿರ್ಧಾರವನ್ನು ಮಾಡದಂತೆ ಕಾಣಿಸ್ತಿದೆ. ಕಾರಣ ಇಷ್ಟೇ, ದರ್ಶನ ಕರೆದೊಯ್ದಂತಹ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಜನರನ್ನ ಸಿಬ್ಬಂದಿಗಳನ್ನ ನೇಮಕವನ್ನ ಮಾಡ್ಕೊಳ್ಬೇಕು. ಹೀಗಾಗಿ ಅದು ಕಷ್ಟ, ಸಾಕಷ್ಟು ಅಭಿಮಾನಿಗಳು ಸೇರಬಹುದು. ಹೀಗಾಗಿ ಬೇಡ, ಯಾರು ಡ್ರೈವರ್ ಇದ್ದ ಮತ್ತೊಬ್ಬ ಸಹಾಯಕರಿದ್ದ ಅವರಿಬ್ಬರನ್ನ ಕರೆದೊಯ್ದು ಇದೀಗ ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನು ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.